Good morning students. Again I am welcome back you to for online classes. ಈಗ ಆಲ್ರೆಡಿ ಚಾಪ್ಟರ್ಸ್ ಒಂದೊಂದು ಕಡೆ ಏನಾಗಿದೆ ಅಂದರೆ ಒಂದೊಂದು ಸ್ಟಾಪ್ ಆಗಿದೆ. ಅದಕ್ಕೆ ನಾನು ಏನು ಪ್ರಿಕಾಷನ್ ಮಾಡಿದ್ದೀನಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಚಾಪ್ಟರ್. ಓಕೆ, ಈಗ ಸೆಲ್ ಚಾಪ್ಟರ್ ಆಗಿದ ಮೇಲೆ ಅದರ ಕಂಟಿನ್ಯೂಟಿ ಯಾವುದಿದು ಸೆಲ್ ರೀಪ್ರೊಡಕ್ಷನ್ ಅಂತ. ಓಕೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ಸೆಲ್ ರೀಪ್ರೊಡಕ್ಷನ್ ಮೀನ್ಸ್ ದ ಎಕ್ಸಿಸ್ಟಿಂಗ್ ಸೆಲ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಟು ಡಾಟರ್ ಸೆಲ್ಸ್. Okay, that is what we call cell reproduction. ಯಾಕಂದ್ರೆ ಆಲ್ರೆಡಿ ನೀವು ಫ್ಯಾಮಿಲಿಯರ್ ಇದ್ದೀರಾ. ರೀಪ್ರೊಡಕ್ಷನ್ ಅಂದ್ರೇನು? ದ ಕೆಪಾಸಿಟಿ ಆಫ್ ಇಂಡಿವಿಜುವಲ್ ಟು ಪ್ರೊಡ್ಯೂಸ್ ಎಗ್ ಒನ್ ಸಿಮಿಲರ್ ಟು ಇಟ್ ಸೆಲ್ಫ್ ಇಸ್ ಕಾಲ್ಡ್ ರೀಪ್ರೊಡಕ್ಷನ್. ಈಗ ಇಲ್ಲಿ ನಾವೇನು ಹೇಳ್ತಾ ಇದೀವಿ, ಸೆಲ್ ರೀಪ್ರೊಡಕ್ಷನ್ ಅಂತ ಹೇಳ್ತಾ ಇದೀವಿ. ಓಕೆ, ಸೆಲ್ ರೀಪ್ರೊಡಕ್ಷನ್ ಅಂದ್ರೆ ಒಂದು ಎಕ್ಸಿಸ್ಟಿಂಗ್ ಸೆಲ್ ಎರಡು ಡಾಟರ್ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದನ್ನೇ ನಾವೇನಂತ ಹೇಳ್ತೀವಿ, ಸೆಲ್ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಈಗ ಸೆಲ್ ರೀಪ್ರೊಡಕ್ಷನ್ ಅಲ್ಲಿ ಮೇನ್ಲಿ ನಮಗೆ ಎರಡು ಟೈಪ್ ಬರುತ್ತೆ. ಒನ್ ದಟ್ ಇಸ್ ಟು ಬಿ ಕಾಲ್ಡ್ ಮೈಟೋಸಿಸ್. ಒಂದು ಏನಂತ ಹೇಳ್ತೀವಿ, ಮೈಟೋಸಿಸ್ is a type of division where parent cell that produce two equal sized daughter cells. ಅದೇ ತರ ನಾವು ಇನ್ನೊಂದು ಕಡೆ ಏನು ಹೇಳ್ತೀವಿ ಅಂತಂದ್ರೆ there is another type of cell reproduction that is called meiosis. ಓಕೆ, ಒಂದು ಮೈಟೋಸಿಸ್ ಹೇಳಿದ್ರೆ ಇನ್ನೊಂದು ನಾವೇನು ಹೇಳ್ತೀವಿ meiosis ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಾವು ಕಂಪ್ಲೀಟ್ ಈ ಮೈಟೋಸಿಸ್ ಮತ್ತೆ meiosis ಸ್ಟಡಿ ಮಾಡೋಕ್ಕಿಂತ ಫಸ್ಟ್ಗೆ ಬೆಟರ್ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಸೆಲ್ ಸೈಕಲ್. ಯಾಕೆಂದ್ರೆ ಬರೀ ಮೈಟೋಸಿಸ್ ಅಷ್ಟೇ ಹೇಳಿಕ್ಕಾಗಲ್ಲ ಇಲ್ಲಿ. ಯಾಕೆಂದ್ರೆ ಒನ್ ಸೆಲ್ ಡಿವೈಡ್ಸ್ ಇಂಟು ಟೂ ಡಾಟರ್ ಸೆಲ್ಸ್ ನಿಮ್ಗೆ ಗೊತ್ತಿದೆ. ಓಕೆ, ಈಗ ಒಂದು ಸೆಲ್ ಇರೋದು ಎರಡು ಡಾಟರ್ ಸೆಲ್ಸ್ ಆಗಿ ಡಿವೈಡ್ ಆಯಿತು ಅಂದ್ರೆ ನೆಕ್ಸ್ಟ್ ಈ ಡಿವೈಡೆಡ್ ಡಾಟರ್ ಸೆಲ್ಸ್ ಇಮಿಡಿಯೇಟ್ ಆಗಿ ಡಿವೈಡ್ ಆಗಲ್ಲ. ಆ ಡಾಟರ್ ಸೆಲ್ಸ್ ಏನಾಗುತ್ತೆ, ಮತ್ತೆ ಸೀಕ್ವೆನ್ಷಿಯಲ್ ಏನು ಡಿವಿಷನ್ ಆಗುತ್ತೆ. ಡಿವಿಷನ್ ಆಗ್ಬೇಕಂದ್ರೆ ಅದು ದಟ್ ಹ್ಯಾಸ್ ಟು ಪ್ರಿಪೇರ್. ಓಕೆ, ಅದಕ್ಕೆ ಇಲ್ಲಿ ಬೆಟರ್ ಏನು ಹೇಳ್ತೀವಿ ಅಂತಂದ್ರೆ ಬಿಫೋರ್ ಸ್ಟಡಿಂಗ್ ಆಕ್ಚುಯಲ್ ಸೆಲ್ ಡಿವಿಷನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೆಲ್ ಸೈಕಲ್. ಅದಕ್ಕೆ ಇಲ್ಲಿ ಎರಡು ಟರ್ಮ್ ಇದೆ, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಅಂತ. ಓಕೆ ಫೈನ್, ಈಗ ಫಸ್ಟ್ ನಾವು ಯಾವ್ದು ಹೇಳೋಣ, ಈಗ ಸೆಲ್ ಸೈಕಲ್. ಏನು ಸೆಲ್ ಸೈಕಲ್ ಅಂದ್ರೆ ನಾವು ಬಹಳಷ್ಟು ಸಲ ಕೇಳಿದೀವಿ. ಸೈಕಲ್ ಮೀನ್ಸ್ ದ ಟರ್ಮ್ ದಟ್ ಇಸ್ ಟು ಬಿ ಡಿರೈವ್ಡ್ ಫ್ರಮ್ ಸರ್ಕಲ್. ಈಗ ಇಲ್ಲಿ ಸೈಕಲ್ ಅಂತಂದ್ರೆ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗಿ ಅದೇ ಪಾಯಿಂಟ್ ಬಂದು ನಿಲ್ಲುತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ, ಸೆಲ್ ಸೈಕಲ್ ಅಂತ ಕರೀತೀವಿ. ಓಕೆ, ಸೆಲ್ ಸೈಕಲ್ ಏನು? ಸೆಲ್ ಸೈಕಲ್ ಅಂದ್ರೆ ದ ಸೀಕ್ವೆನ್ಷಿಯಲ್ ಆಕ್ಟಿವಿಟೀಸ್ ಎಕ್ಸಿಬಿಟೆಡ್ ಬೈ ಸೆಲ್ ಬೈ ವಿಚ್ ಸೆಲ್ ಪ್ರಿಪೇರ್ಸ್ ಫಾರ್ ಡಿವಿಷನ್ ಅಂಡ್ ಫೈನಲಿ ಡಿವೈಡಿಂಗ್ ಇಂಟು ಟೂ ಡಾಟರ್ ಸೆಲ್ಸ್. ಇಲ್ಲ ಅಂದ್ರೆ ದ ಸೀಕ್ವೆನ್ಸ್ ಆಫ್ ಆಕ್ಟಿವಿಟಿ ಎಕ್ಸಿಬಿಟೆಡ್ ಬೈ ಸೆಲ್ include dividing and non-dividing stages of the cell is called cell cycle. Is the sequence. Idu definition to 1 mark se kelbodu. The sequence of activities exhibited by cell ಸೀಕ್ವೆನ್ಸ್ ಅಂದ್ರೆ ಒಂದು ಆಗಿನ ಮೇಲೆ ಒಂದು ಕಂಟಿನ್ಯೂಸ್ ಇರುತ್ತೆ. ಅದಕ್ಕೆ ನಾವು ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಎಕ್ಸಿಬಿಟೆಡ್ ಬೈ ಸೆಲ್ ಡ್ಯೂರಿಂಗ್ ಡಿವೈಡಿಂಗ್ ಅಂಡ್ ನಾನ್ ಡಿವೈಡಿಂಗ್. ಡ್ಯೂರಿಂಗ್ ಡಿವೈಡಿಂಗ್ ಅಂಡ್ ನಾನ್ ಡಿವೈಡಿಂಗ್ ಫೇಸಸ್. ಡಿವೈಡಿಂಗ್, ಇನ್ನೊಂದು ಏನ್ ಹೇಳ್ತೀವಿ, ನಾನ್ ಡಿವೈಡಿಂಗ್ ಫೇಸಸ್. Dividing and non-dividing stages or phases. Stages of cell is called cell cycle. ಆರಾಮಾಗಿ ಒಂದು ಮಾತಿಗೆ ಬರೀತೀವಿ. ಏನು ಸೆಲ್ ಸೈಕಲ್ ಅಂದ್ರೆ the cell which include dividing and non-dividing phases. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದ್ರೆ ಡಿವೈಡಿಂಗ್ ಫೇಸಸ್ ಅಂದ್ರೆ ಮೈಟೋಸಿಸ್ ಅಥವಾ ಮಿಯೋಸಿಸ್ ಅಂದ್ರೆ ಒಂದು ಸೆಲ್ ಇರೋದು ಎರಡು ಸೆಲ್ ಆಗಿ ಡಿವೈಡ್ ಆಗುತ್ತೆ. ಇನ್ನು ನಾನ್ ಡಿವೈಡಿಂಗ್ ಸ್ಟೇಜಸ್ ಅಂದ್ರೆ ವೇರ್ ಸೆಲ್ ಪ್ರಿಪೇರ್ಸ್ ಫಾರ್ ಡಿವಿಷನ್. ಹಂಗೆ ಹೇಳಿದ್ರಲ್ಲ, ಒಂದ್ ಸೆಲ್ ಇರೋದು ಎರಡು ಸೆಲ್ ಡಿವೈಡ್ ಆಯ್ತು, ಮತ್ತೆ ಎರಡು ಇರೋದು ನಾಲ್ಕು ಆಯ್ತು, ಈ ತರ ಕಂಟಿನ್ಯೂಸ್ ಡಿವಿಷನ್ ಆಯ್ತು ಅಂದ್ರೆ ಎವ್ರಿ ಡಿವಿಷನ್ ಸೆಲ್ ಸೈಜ್ ಇಸ್ ಗೋ ಆನ್ ರೆಡ್ಯೂಸಿಂಗ್. ಸೆಲ್ ಸೈಜ್ ಏನಾಗ್ತಾ ಹೋಗುತ್ತಲ್ಲಿ ರೆಡ್ಯೂಸ್ ಆಗುತ್ತೆ. ಬಟ್ ಇಲ್ಲೇನಾಗಲ್ಲ ಅಂದ್ರೆ ಸೆಲ್ ಸೈಜ್ ರೆಡ್ಯೂಸ್ ಆಗಲ್ಲ, ಸೆಲ್ ಸೈಜ್ ಅಷ್ಟೇ ಇರುತ್ತೆ. ಸೆಲ್ ಸೈಜ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ, ಬಟ್ ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ಲಿ ದೇ ಮಸ್ಟ್ ವಾಟ್ ವಿ ಕಾಲ್ ಅಂಡರ್ಗೋ ಇಂಟರ್ಫೇಸ್ ಅಂದ್ರೆ ನಾನ್ ಡಿವೈಡಿಂಗ್ ಫೇಸಸ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಇಲ್ಲಿ ನಾವು ಹೇಳ್ತೀವಿ, ಏನ್ ಹೇಳ್ತೀವಿ ಅಂತಂದ್ರೆ
the cell cycle consists of two major phases. Cell cycle consists of two major phases. ಅಲ್ಲಿ ಮೇಲೆ ಮೆನ್ಷನ್ ಮಾಡಿರ್ತಾರೆ, ಒಂದು ಡಿವೈಡಿಂಗ್ ಫೇಸ್, ಇನ್ನೊಂದು ನಾನ್ ಡಿವೈಡಿಂಗ್ ಫೇಸ್. ಓಕೆ, ಟು ಮೇಜರ್ ಫೇಸಸ್, ದೇ ಆರ್ ವಾಟ್ ವಿ ಕಾಲ್ ಐ ಫೇಸ್ ಅಂತ ಹೇಳ್ತೀವಿ, ಇನ್ನೊಂದು ಎಂ ಫೇಸ್ ಅಂತ ಹೇಳ್ತೀವಿ. ಓಕೆ, ಟು ಮೇಜರ್ ಫೇಸಸ್, ದೇ ಆರ್ ಐ ಫೇಸ್. ಐ ಫೇಸ್ ಅಂದ್ರೆ ಇಂಟರ್ಫೇಸ್, ಇನ್ನೊಂದು ಎಂ ಫೇಸ್ ಅಂತ ಹೇಳ್ತೀವಿ. Okay, is I phase and another one that is called M phase. M stands for mitosis or meiosis. I stands for interphase ಅಂತ ಹೇಳ್ತೀವಿ. Okay, exam ಅಲ್ಲಿ ಇದೇ ಚಾನ್ಸ್ ಇದೆ. ಏನು ಚಾನ್ಸು? Describe the sub phases of interphases. ಎಷ್ಟು ಮಾರ್ಕಿಗೆ? 3 ಮಾರ್ಕಿಗೂ ಕೇಳಬಹುದು, 5 ಮಾರ್ಕಿಗೂ ಕೇಳಬಹುದು. ಓಕೆ, ಈಗ ಅದಕ್ಕೆ ಹೇಳಿದ್ರೆ ಫಸ್ಟ್ ನಾವು ಯಾವ್ದನ್ನ ಡಿಸ್ಕಷನ್ ಮಾಡೋಣ? ಇಂಟರ್ಫೇಸ್. ಇಂಟರ್ಫೇಸ್ ಅಂದ್ರೆ ನಾನ್ ಡಿವೈಡಿಂಗ್ ಸ್ಟೇಜ್, ಅದನ್ನ ನಾವೇನಂತ ಹೇಳ್ತೀವಿ? ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ಈಗ ಅದೇ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಯಾವುದು? ಐ ಫೇಸ್ ಅಂತ. ಐ ಫೇಸ್ ಇನ್ನೊಂದು ಹೆಸರೇನು? ಇನ್ನೊಂದು ಹೆಸರೇನು? ಇಂಟರ್ಫೇಸ್. ಐ ಫೇಸ್ ಆರ್ ಇಂಟರ್ಫೇಸ್. ಓಕೆ, ಅದಕ್ಕೆ ಅಲ್ಲಿ ಶಾರ್ಟ್ ಆಗಿ ಐ ಅಂತ ಹಾಕ್ತೀವಿ. ಈಗ ಒಂದ್ ಕಡೆ ನಾವು ಓವರ್ ಆಲ್ ಡ್ಯೂರೇಷನ್ ತಗೊಂಡ್ರಿ ಅಂದ್ರೆ ಸೆಲ್ ಸೈಕಲ್. ಓಕೆ, ಎರಡು ಮೇನ್ ಫೇಸಸ್ ಬರುತ್ತೆ, ಒಂದು ಐ ಫೇಸ್, ಇನ್ನೊಂದು ಎಂ ಫೇಸ್ ಅಂತ. ಇಲ್ಲಿ ಡ್ಯೂರೇಷನ್ ಆಫ್ ಎಂ ಫೇಸ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಡ್ಯೂರೇಷನ್ ಆಫ್ ಐ ಫೇಸ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅಂದ್ರೆ ಪ್ರಿಪರೇಷನ್ಗೆ ಸೆಲ್ ಏನ್ ಮಾಡುತ್ತೆ? ಜಾಸ್ತಿ ಟೈಮ್ ತಗೊಳುತ್ತೆ, ಡಿವೈಡ್ಗೆ ಟೈಮ್ ಜಾಸ್ತಿ ತಗೊಳ್ಳಲ್ಲ. ಓಕೆ, ಇದನ್ನ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡೋದಾದ್ರೆ ಓಕೆ 24 hours ಆಫ್ ಸೆಲ್ ಸೈಕಲ್ ಇತ್ತು ಅಂದ್ರೆ, ಓಕೆ 24 hours ಆಫ್ ಸೆಲ್ ಸೈಕಲ್ ಇತ್ತು ಅಂದ್ರೆ ಹಾರ್ಡ್ಲಿ 1 to 2 hours ಡ್ಯೂರೇಷನ್ ಏನಾಗಿರುತ್ತೆ? ಎಂ ಫೇಸ್ ಇರುತ್ತೆ. ಹಾರ್ಡ್ಲಿ 1 to 2 hours. ಇನ್ನ ರಿಮೈನಿಂಗ್ 22 to 23 hours ಏನಿರುತ್ತೆ? ಇಂಟರ್ಫೇಸ್. ಓಕೆ, ಎಸ್, ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ದಿ ಇಂಟರ್ಫೇಸ್ ದಟ್ ಟೇಕ್ಸ್ ಲಾಂಗೆಸ್ಟ್ ಪೀರಿಯಡ್. ಯಾಕಂದ್ರೆ ಸೆಲ್ ಪ್ರಿಪರೇಷನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ, ಅದು ಬಿಟ್ಟರೆ ಬೇರೆ ಏನು. ಓಕೆ, ಫೈನ್. ಇಲ್ಲಿ ಇಂಟರ್ಫೇಸ್ ಅನ್ನ ನಾವು ಮತ್ತೆ ಏನ್ ಮಾಡ್ತೀವಿ? 3 ಸಬ್ ಫೇಸಸ್ ಮಾಡ್ತೀವಿ. 3 ಸಬ್ ಫೇಸಸ್ ಯಾವುದು? ಒಂದು ಗ್ಯಾಪ್ 1 ಅಂತ ಕರಿತೀವಿ, ಏನ್ ಕರಿತೀವಿ ಅಲ್ಲಿ? G1 ಫೇಸ್ ಅಂತ ಕರಿತೀವಿ, ಅಥವಾ ಗ್ರೋತ್ 1 ಫೇಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಫೇಸ್ ಅನ್ನ ಏನ್ ಕರಿತೀವಿ? ಓಕೆ, ಎಸ್ ಫೇಸ್ ಅಂತ ಕರೀತೀವಿ. ವಾಟ್ ವಿ ಕಾಲ್ ದಟ್ ಈಸ್ ಕಾಲ್ಡ್ ಎಸ್ ಫೇಸ್. ಎಸ್ ರೆಫರ್ಸ್ ಟು ಸಿಂಥಸಿಸ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಪೀರಿಯಡ್ ಅನ್ನು ನೀವು ಮೆನ್ಷನ್ ಮಾಡೋದಾದ್ರೆ ಇದನ್ನ ನಾವು ಗ್ರೋತ್ 2 ಫೇಸ್ ಅಂತ ಕರೀತೀವಿ. ಓಕೆ, ಎಕ್ಸಾಮ್ ಅಲ್ಲಿ ನಾನು ಹೇಳಿದ 3 ಚಾನ್ಸ್ ಇರೋ 3 ಫೇಸಸ್ ಇರೋದಕ್ಕೆ ಈ ಕ್ವಶನ್ ಅನ್ನ ನಿಮಗೆ 5 ಮಾರ್ಕ್ಸ್ ಕೇಳಬಹುದು. ಬಹಳ ಸಿಂಪಲ್ ಕ್ವಶನ್ ಇದು. ವಾಟ್ ಈಸ್ ದ ಸೆಲ್ ಸೈಕಲ್? ಡಿಸ್ಕ್ರೈಬ್ ದ ಸಬ್ ಫೇಸಸ್ ಆಫ್ ಇಂಟರ್ಫೇಸ್. ಸೆಲ್ ಸೈಕಲ್ ಅಂದ್ರೆ ಏನ್ ಡಿಫೈನ್ ಮಾಡ್ತೀರಾ? ಬಹಳ ಸಿಂಪಲ್ ಇದೆ. ದ ಸೀಕ್ವೆನ್ಸ್ ಆಫ್ ಆಕ್ಟಿವಿಟಿ ಎಕ್ಸಿಬಿಟೆಡ್ ಬೈ ಡಿವೈಡಿಂಗ್ ಅಂಡ್ ನಾನ್ ಡಿವೈಡಿಂಗ್ ಫೇಸಸ್ ಆಫ್ ದ ಸೆಲ್, ದಟ್ ಈಸ್ ಕಾಲ್ಡ್ ಸೆಲ್ ಸೈಕಲ್. ಇನ್ನ ನೆಕ್ಸ್ಟ್ ಏನ್ ಹೇಳ್ತೀರಾ? ಇಂಟರ್ಫೇಸ್ ಅಂತ ಹೇಳಿ. ಇಂಟರ್ಫೇಸ್ ಅಂದ್ರೆ ದ ನಾನ್ ಡಿವೈಡಿಂಗ್ ಫೇಸ್ ಆಫ್ ದ ಸೆಲ್ ಸೈಕಲ್. ಪ್ಲೀಸ್ ರಿಮೆಂಬರ್, non-dividing phase of the cell cycle during which cell prepares for division. division ಗೆ ತಯಾರಿ ಮಾಡ್ಕೊಳ್ಳೋದನ್ನೇ ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ಎಸ್, ಸೆಲ್ ಪ್ರಿಪೇರ್ಸ್ ಫಾರ್ ಡಿವಿಷನ್. ಅದಕ್ಕೆ ನಾವು ಹೇಳ್ತೀವಿ, ಏನ್ ಹೇಳ್ತೀವಿ? ಈ ಒಂದು ಫೇಸ್ ಅನ್ನ, ಇಂಟರ್ಫೇಸ್ ಅನ್ನ ಮತ್ತೆ 3 ಸಬ್ ಫೇಸಸ್ ಮಾಡ್ತೀವಿ, G1, S, G2. ಓಕೆ, ಫೈನ್.